ಸ್ನೇಹಿತರೆ ನಮಸ್ಕಾರ. ನಾನು ಇದುವರೆಗೆ 16 ಪುಸ್ತಕ ಬರ್ದೀನಿ. 17ನೇದು ಪರೀಕ್ಷೆ ನಿರೀಕ್ಷೆ ಅಂತ ಬರಿತಾ ಇದ್ದೀನಿ. ಆ ಕೆಲಸದಲ್ಲಿ ಇದ್ದೇನೆ. ಇದು ರಾಜ್ಯೋತ್ಸವ ಸಂದರ್ಭದಲ್ಲಿ ಸಪ್ನಾದವರು ಎಷ್ಟು ವರ್ಷ ಆಯಿತು ಅಷ್ಟು ಬುಕ್ ಪಬ್ಲಿಷ್ ಮಾಡ್ತಾರೆ. ಅದರಲ್ಲಿ ನಂದು ಒಂದು ಪುಸ್ತಕ ಮೇ ಬಿ ನವಂಬರ್ ಎಂಡ್ ಆರ್ ಡಿಸೆಂಬರ್ನಲ್ಲಿ ರಿಲೀಸ್ ಮಾಡ್ತಾರೆ. ನಾನು ಈ ಪರೀಕ್ಷೆ ನಿರೀಕ್ಷೆ ಪೇರೆಂಟ್ಸ್ ಆ್ಯಂಗಲ್, ಟೀಚರ್ಸ್ ಆ್ಯಂಗಲ್ ಮತ್ತು ಸ್ಟೂಡೆಂಟ್ ಆ್ಯಂಗಲ್, ಮೂರು ಆ್ಯಂಗಲಿಂದ ಸೇರಿಸಿ ಬರೆದಿದ್ದೀನಿ, ಕೊಟ್ಟಿದ್ದೀನಿ. ಆದರೆ ಇಲ್ಲಿಗೆ ಏನು ಹೇಳಕ್ಕೆ ಕೊಡ್ತಾ ಇದ್ದೀನಿ ಅಂದರೆ, ಮಾತು ಹೇಗೆ ಅಂತ ನಾನು ಬೇರೆ 3 ಪುಸ್ತಕ ಬರೆದಿದ್ದೀನಿ, ಗೊತ್ತು ನಿಮಗೆ. ನುಡಿಗನ್ನಡಿ, ನಿರೂಪಣೆ ನಿರೂಪಿಸಿ, ಜೊತೆಗೆ ಮಾತಾಡೋಕ್ಕೆ ಅನುಕೂಲ ಆಗಂಗೆ ವ್ಯಕ್ತಿತ್ವ ಪರಿವರ್ತನೆಯ 36 ಟಿಪ್ಸ್. ಇಲ್ಲಿ ವಿಡಿಯೋನಲ್ಲಿ ನಾನು ಏನು ಹೇಳಕ್ಕೆ ಕೊಟ್ಟಿದ್ದೀನಿ ಅಂದರೆ, ನಾನು ದೂರದರ್ಶನದಲ್ಲಿ ಸಂದರ್ಶನಗಳನ್ನು 2000 ಮಾಡಿದೆ. ನಮಗೆ ಯೂಟ್ಯೂಬ್ ಚಾನಲ್ನಲ್ಲಿ 300 ವಿಡಿಯೋಗಳಿದೆ. ಆ 300 ವಿಡಿಯೋಗಳಲ್ಲಿ ಕೆಲವು ಆರಿಸಿ 4 ಪುಸ್ತಕ ಮಾಡಿಬಿಟ್ಟಿದ್ದೀನಿ ರೀ. ಇನ್ನೂ ಹಿಂದೆರಡು ಮುಂದೆ ಮಾಡೋಣ ಅಂತಿದ್ದೀನಿ. ಅದರಲ್ಲಿ ಟಾಪ್ ಒಂದು ದೊಡ್ಡ ದೊಡ್ಡ ಸಾಧಕರು: ಮತ್ತೂರು ಕೃಷ್ಣಮೂರ್ತಿ, ಡಾಕ್ಟರ್ ಮಾಸ್ಟರ್ ಹಿರಣ್ಣಯ್ಯ, ಏಣಗಿ ಬಾಳಪ್ಪ, ಆ, ಯೋಗಾಚಾರ್ಯ ಬಿ ಕೆ ಸೈಂಗಾರ್, ಈ ರೀತಿ ರೀ, ಇವ್ ಇನ್ಕ್ಲೂಡಿಂಗ್ ಸುಧಾಮೂರ್ತಿ. ಓಕೆ, ಈ ಸಾಧಕರ ಚಂದನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವ್ರಿಗೆ ಇಂಟರ್ವ್ಯೂ ಮಾಡಬೇಕು. ಹೇಗೆ ಮಾಡಬೇಕು? ಮಾಡಲಾಗಿ ತಗೊಳ್ಳಿ. ಈ ಪುಸ್ತಕದಲ್ಲಿ ರೈಟಿಂಗ್ ಫಾರ್ಮೆಟಲ್ಲಿದೆ, ಯೂಟ್ಯೂಬಲ್ಲಿ ವಿಡಿಯೋ ಫಾರ್ಮೆಟಲ್ಲಿದೆ. ಜೊತೆಗನ್ನಿಸ್ತು ಇನ್ನೊಂದು 15 ಜನ ಸಾಹಿತಿಗಳನ್ನ ಆರಿಸ್ಕೊಂಡೆ. ಅದು ಆರಿಸ್ಕೊಂಡು ಸಾಹಿತ್ಯ ಚಂದನ ಅಂತ ಮಾಡಿಬಿಟ್ಟು ರೀ, ಈ ಪುಸ್ತಕ ಓದ್ತಾ ಇದ್ರೆ ನನಗೇನೆ ಕನ್ನಡ ಇಷ್ಟೊಂದು ಚೆನ್ನಾಗಿದೆಯಾ, ಒಬ್ಬೊಬ್ಬ ಕವಿ ಒಂದೊಂದು ಶೈಲಿನಲ್ಲಿ ಹೇಳಾರೆ, ಎಷ್ಟು ಸಖತ್ತಾಗಿ ಖುಷಿ ಆಗುತ್ತಲ್ಲ. ಹಾಂ, ಸೊ ನಿಮ್ಮ ಭಾಷೆ ಇಂಪ್ರೂವ್ ಆಗಬೇಕಾ? ಸಂದರ್ಶನ ಹೆಂಗೆ ಮಾಡಬೇಕು, ಪ್ರಶ್ನೆ ಹೆಂಗೆ ಕೇಳಬೇಕು, ಚುಟುಕು ಪ್ರಶ್ನೆ, ಉತ್ತರ ನಮ್ಗೆ ಹೆಂಗೆ ಎಲಿಸಿಟ್ ಮಾಡ್ಬೇಕಂತಾರೆ ಅವ್ರನ್ನ ಪ್ರಶ್ನೆ ಕೇಳಿಸೋದು. ಅದಾದಮೇಲೆ ವ್ಯಕ್ತಿತ್ವ ವಿಕಸನ ಸಂಬಂಧಪಟ್ಟದ್ದು ಇದೇ ಹೆಸರಲ್ಲಿ ವ್ಯಕ್ತಿತ್ವ ಚಂದನ ಅಂತ ಶೋಸ್ ಮಾಡ್ತಾ ಇದ್ದೆ. ಅದಾದಮೇಲೆ ವ್ಯಕ್ತಿತ್ವ ದರ್ಪಣ ಅಂತ ಮಾಡಿದೆ. ಸೊ ಇಲ್ಲಿ 10 ವಿಷಯಗಳು, 10 ಎಕ್ಸ್ಪರ್ಟ್ಸ್ನ ಇಂಟರ್ವ್ಯೂ ಮಾಡಿದ್ದೀನಿ. ಅದಾದಮೇಲೆ ನಾನು ಒಂದು 200 ವರ್ಕ್ಶಾಪ್ ಮಾಡಿದ್ದೆ. ಯಾವ ಹೆಸರು? ಜೀವನೋತ್ಸಾಹ ಅನ್ನೋ ಹೆಸರು. ಈ ಜೀವನೋತ್ಸಾಹ ಅನ್ನುವ ಹೆಸರಿನಲ್ಲಿ ನಾನು ಇಂಟರ್ವ್ಯೂ ಮಾಡಿದ್ದ ಮತ್ತಷ್ಟು ಸಾಧಕರು, ಅದರಲ್ಲಿ ಎಸ್ಪೆಷಲಿ ಮೋಟಿವೇಶನ್ಗೆ ಸಹಾಯ ಆಗಿರೋರು. ಓಕೆ, ಅಂಥವ್ರನ್ನೆಲ್ಲ ದಾಖಲೆ ಮಾಡಿದ್ದೀನಿ. ಸೊ ನೀವು ನನ್ನೆಲ್ಲ ಪುಸ್ತಕ ಓದಿ, ಆದರೆ ಈ 4 ಪುಸ್ತಕ ಸಂದರ್ಶನ ಹೇಗೆ ಮಾಡಬೇಕು, ಭಾಷೆಯ ಸೊಗಡು ಹೇಗಿರಬೇಕು, ಸಾಧಕರಾಗಬೇಕಾದ್ರೆ ಏನು ಟಿಪ್ಸ್ ಬೇಕು, ಅವ್ರ ಅನುಭವ ನೋಡ್ರಿ, ಇನ್ನೊಬ್ರು ಚರಿತ್ರೆ, ಇನ್ನೊಬ್ರು ಇತಿಹಾಸ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಅದು ಸಾಕಾಯ್ತಲ್ಲ. ದಟ್ಸ್ ಇಟ್. ಆ ಆ್ಯಂಗಲಲ್ಲಿ ತಾವೆಲ್ಲ ವರ್ಕ್ ಮಾಡಬೇಕು. ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಎ ಲಾಟ್ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. sapnaonline.com, amazon.in, ಜೊತೆಗೆ ಸಪ್ನಾ ಬುಕ್ ಹೌಸ್ಗಳಲ್ಲಿ ಸಿಗುತ್ತೆ. ಇನ್ನೂ ನಿಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ, ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಕ್ಲಿಯರ್ ಆಗಿ ಹೇಳುತ್ತೆ. ನಿಮಗೆ ಅಮೆಝಾನಲ್ಲಿ ಒಂದೊಂದು ಬುಕ್ಕಕ್ಕೂ ಒಂದೊಂದು ಲಿಂಕ್ ಇದೆ. ಲಿಂಕಿಂದ ಹೋಗಿ ಪರ್ಚೇಸ್ ಮಾಡಿ. ಐ ವಿಶ್ ಯು ಆಲ್ ದ ಬೆಸ್ಟ್.